100 साल पहले महात्मा गांधी जी ने कांग्रेस अध्यक्ष का पद संभाला। ಅದೇ ರೀತಿಯಲ್ಲಿ ಇದೇ ಪುಣ್ಯಭೂಮಿಯಲ್ಲಿ ಒಂದು ಶತಮಾನದ ಹಿಂದೆ 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯನ್ನು ಕೂಡ ಬೆಳಗಾವಿಯಲ್ಲಿ ವಹಿಸಿದ್ರು. आज हम स्वर्ण सौधा में गए थे और वहाँ एक चित्र बना है। ಇವತ್ತು ನಾವು ಸುವರ್ಣ ಸೌಧಗೆ ಹೋಗಿದ್ವಿ, ಅಲ್ಲಿ ನಾವು ಒಂದು ಚಿತ್ರನ ನಾವು ನೋಡಿದ್ವಿ. उस चित्र में मैंने देखा कि बसवन्ना जी बैठे हैं। ಆ ಚಿತ್ರದಲ್ಲಿ ನಾನು ನೋಡಿದೆ, ಆ ಚಿತ್ರದಲ್ಲಿ ಬಸವಣ್ಣವರು ಕೂತಿದ್ರು. और उनके सामने अक्कम्मा देवी जी खड़ी हैं। ಅವರ ಮುಂದೆ ಅಕ್ಕ ಮಹಾದೇವಿಯವರು ನಿಂತಿದ್ರು. और वो चित्र आपकी यहाँ की लोकतांत्रिक परंपरा को दर्शाता है। ಆ ಒಂದು ಚಿತ್ರ ಏನಿದೆ, ಆ ಒಂದು ಚಿತ್ರ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವದ ಬಗ್ಗೆ ಎತ್ತಿ ತೋರುತ್ತೆ. जहाँ लोकतंत्र, लोगों की भागीदारी, समानता, ये असूल बहुत पुराने असूल हैं। ಆ ಚಿತ್ರದಲ್ಲಿ ನಾವು ನೋಡಬಹುದು ಪ್ರಜಾಪ್ರಭುತ್ವದ ಮೂಲಗಳು, ಸಮಾನತೆಗಳು, ಹಂಚಿಕೆಗಳ ಒಂದು ಸಮಾನತೆ ಎಲ್ಲ ಕೂಡ ಆ ಚಿತ್ರದಲ್ಲಿ ನಾವು ಎದ್ದು ನೋಡಬಹುದು. यही वो असूल हैं जिस पर हमारा स्वतंत्रता संग्राम चला। ಇದೇ ಒಂದು ಅಡಿಪಾಯ ಮೂಲೆ ಆಗಿದೆ ಯಾವ ಒಂದು ಸ್ವತಂತ್ರದ ಹೋರಾಟದ ಮೇಲೆ ಇದು ನಾವು ಮಾಡಿರ್ತಕ್ಕಂಥದ್ದು. यही वो असूल हैं जिन पर महात्मा गांधी ने सत्याग्रह किया। ಈ ಒಂದು ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹದ ಹೋರಾಟನ ಈ ದೇಶಕ್ಕೆ ಮಾಡಿರ್ತಕ್ಕಂಥದ್ದು. आप सोचिए कि उस समय जब जब बड़े साम्राज्यों को गिराना पड़ता था तो जहां जहां जिस देश में आप देखें वहां हिंसा होती थी। ತಾವು ನೋಡಿ, ಹಿಂದಿನ ಕಾಲದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸಾಮ್ರಾಜ್ಯನ ಕದಡಬೇಕಂದ್ರೆ, ಬೀಳಿಸ್ಬೇಕಂದ್ರೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗ್ತಾ ಇತ್ತು, ರಕ್ತ ಹರಿತಾ ಇತ್ತು, खून की नदियां बहती थी, ರಕ್ತದ ನದಿಗಳು, ಸಮುದ್ರಗಳು ಹರಿತಾ ಇದ್ವು. और हमारा ये स्वतंत्रता संग्राम ಆದ್ರೆ ನಮ್ಮ ಒಂದು ಸ್ವತಂತ್ರದ ಹೋರಾಟ इस पूरी दुनिया में अनोखा संग्राम, ಈ ಪೂರ್ತಿ ವಿಶ್ವದಲ್ಲೇ ಒಂದು ಅದ್ಭುತವಾದಂತ ವಿಶೇಷವಾದಂತ ಹೋರಾಟ ಆಗಿತ್ತು. जो सत्य और अहिंसा के आधार पर लड़ा गया। ಈ ಒಂದು ಸ್ವತಂತ್ರದ ಹೋರಾಟ ಸತ್ಯ ಮತ್ತೆ ಅಹಿಂಸೆಯ ಆಧಾರದ ಮೇಲೆ ಹೋರಾಟ ನಡೆಯಿತು. जिसमें महात्मा गांधी, ಯಾವುದರಲ್ಲಿ जवाहरलाल नेहरू जी, सरदार पटेल जी, अंबेडकर जी, जिसमें तमाम जो स्वतंत्रता सेनानी थे, उन्होंने कहा कि तुम हिंसा करो, हम नहीं करेंगे, तुम मारो, हम हाथ नहीं उठाएंगे, हम लड़ेंगे सत्य के आधार पर, अहिंसा के आधार पर, और हम इसी आधार पर तुम्हें शिकस्त देंगे। ಇವತ್ತು ಮಹಾತ್ಮ ಗಾಂಧೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಜವಾಹರ್ಲಾಲ್ ನೆಹರು ಅವರು, ಹಲವಾರು ಗಣ್ಯರು, ಮಹನೀಯರು ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಒಂದು ಸಂದೇಶ ಹೇಳಿದ್ರು. ನೀವು ನಮ್ಮ ವಿರುದ್ಧ ಹಿಂಸಾಚಾರ ಮಾಡಿ ನಾವು ಕೈ ಎತ್ತಲ್ಲ, ನೀವು ನಮ್ಮನ್ನ ಹೊಡೀರಿ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ, ನೀವು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಾವು ಅದಕ್ಕೆ ಉತ್ತರಿಸಲ್ಲ, ನಾವು ಒಂದೇ ಮಾಡ್ತೀವಿ, ಅಹಿಂಸೆಯ ಮಾರ್ಗದಲ್ಲಿ ನಾವು ಈ ಭಾರತ ದೇಶಕ್ಕೆ ಸ್ವತಂತ್ರ ತಂದ್ಕೊಡ್ತೀವಿ ಅಂತ ಹೇಳಿದ್ರು. दुनिया में ये एक अनोखा स्वतंत्रता संग्राम था जिसमें अहिंसा के आधार पर नैतिक बल से एक साम्राज्य को गिराया गया। ಇದು ವಿಶ್ವದಲ್ಲಿ ಒಂದು ವಿಶೇಷವಾದಂತ ಸ್ವತಂತ್ರ ಹೋರಾಟ, ಯಾವುದರಲ್ಲಿ ಅಹಿಂಸೆಯ ಶಕ್ತಿಯಿಂದ ಒಂದು ಸಾಮ್ರಾಜ್ಯನ ಒಡೆದು ಅದನ್ನ ಶರಣಾಗತರ ಮಾಡತಕ್ಕಂಥದ್ದು. और इसी संग्राम से जब हमारा देश स्वतंत्र हुआ, तब इसी संग्राम से जो मूल थे, जो आधार थे, जो उभरे, उन्हीं पर आधारित बाबा साहेब जी की अगुवाई में, पंडित जवाहरलाल नेहरू जी और बाकी सब नेताओं की अगुवाई में ये हमारा संविधान बना। ಸ್ವತಂತ್ರ ಹೋರಾಟ ಆದ ನಂತರ, ಅಹಿಂಸೆಯಿಂದ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಯಾವ ಆಶೋತ್ತರಗಳ ಮೇಲೆ ನಮಗೆ ಸ್ವತಂತ್ರ ಬಂದು, ಯಾವ ಅಹಿಂಸೆಯ ಆಧಾರದ ಮೇಲೆ ನಮಗೆ ಸ್ವತಂತ್ರ ಬಂತೋ, ಆ ಒಂದು ಅಹಿಂಸೆಯ ಆಧಾರದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು ಎಲ್ಲರೂ ಸೇರ್ಕೊಂಡು ದೇಶಕ್ಕೆ ಈ ಪವಿತ್ರವಾದಂತ ಸಂವಿಧಾನನ
ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ. ये संविधान क्या है, इसका आपके जीवन में क्या आधार है, ಈ ಸಂವಿಧಾನ क्या ಅಂದ್ರೆ ಏನು? मतलब है इसका आपके लिए? ಈ ಸಂವಿಧಾನ ಅಂದ್ರೆ ಏನು? ಈ ಸಂವಿಧಾನ ತಮ್ಮ ಜೀವನದಲ್ಲಿ ಯಾವ ಪಾತ್ರನ ಮಾಡ್ತಾರೆ ಅಂತೇಳಿ ತಾವು ಯೋಚನೆ ಮಾಡಬೇಕಾಗಿದೆ. ये संविधान एक पुस्तक नहीं है, एक किताब नहीं है. ಈ ಸಂವಿಧಾನ ಕೇವಲ ಒಂದು ಪುಸ್ತಕ ಮಾತ್ರವಲ್ಲ. आप इस देश